ಆಲ್ ಐಸ್ ಆನ್ ರಾಫಾ. ಈ ಹೇಳಿಕೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಕ್ಸ್, ಯೂಟ್ಯೂಬ್ ಇನ್ನಿತರ ಸಾಮಾಜಿಕ ಜಾಲತಾಣ ಮಾಧ್ಯಮದಲ್ಲಿ ನೀವೆಲ್ಲ ಕೇಳೇ ಇರ್ತೀರಾ ಹಾಗೂ ನೋಡೇ ಇರ್ತೀರಾ. ಈ ಹೇಳಿಕೆ ಕಳೆದ 2-3 ದಿನಗಳಿಂದ ಭಾರತದಲ್ಲಿ ಮತ್ತು ಪ್ರಪಂಚದ ವಿವಿಧ ಭಾಗದಲ್ಲಿ ಸದ್ದು ಮಾಡುತ್ತಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ನಡೆಯುತ್ತಿರುವ ಟ್ರೆಂಡಿಂಗ್ ಇಂದ ಇಸ್ರೇಲ್ ಕೂಡ ತಲೆಕೆಡಿಸಿಕೊಂಡಂತೆ ಕಾಣುತ್ತೆ. ಯಾಕಂದ್ರೆ ಈ ಆಲ್ ಐಸ್ ಆನ್ ರಾಫಾ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿದಂತಹ ಅಥವಾ ಸಿದ್ಧ ಮಾಡಿದಂತಹ ಒಂದು ಪೋಸ್ಟ್ ಆಗಿದ್ದು, ಎಲ್ಲರ ಕಣ್ಣು ರಾಫಾದ ಮೇಲೆ ಅಥವಾ ರಾಫಾದ ಮೇಲೆ ಎಲ್ಲರ ಕಣ್ಣು. ಈ ಸ್ಲೋಗನ್ ಕಳೆದ 24 ಗಂಟೆಯಲ್ಲಿ ಬರೋಬ್ಬರಿ 29 ಮಿಲಿಯನ್ ಜನರು ಇದನ್ನ ಶೇರ್ ಮಾಡಿದ್ದಾರೆ ಮತ್ತು ಕಳೆದ 48 ಗಂಟೆಯೊಳಗೆ ಬರೋಬ್ಬರಿ 44 ಮಿಲಿಯನ್ ಸಾರಿ ಇದು ಶೇರ್ ಆಗಿದೆ. ಏನು ಈ ರಾಫಾ, ಈ ಹೇಳಿಕೆ, ಇದನ್ನ ಮೊದಲು ಬಳಸಿದವರು ಯಾರು, ಇದಕ್ಕೆ ಕಾರಣ ಏನು, ಈ ರಾಫಾ ಎಲ್ಲಿದೆ? ಭಾರತದ ಜನಪ್ರಿಯ ಬಾಲಿವುಡ್ ಮತ್ತು ದಕ್ಷಿಣ ಭಾರತದ ಸಿನಿ ತಾರೆಯರು ಹಾಗೂ ಕ್ರಿಕೆಟ್ ತಾರೆಯರ ಪತ್ನಿಯರು ಈ ಪೋಸ್ಟ್ ಅನ್ನ ತಮ್ಮ ಸ್ಟೋರಿಯಲ್ಲಿ ಹಾಕಿದ್ದಕ್ಕೆ ಎಳೆ ಎಳೆಯಾಗಿ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹೇಳ್ತೀವಿ, ಕೇಳಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಮೊದಲ ಬಾರಿ ನೋಡುತ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ತಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಇಸ್ರೇಲ್ ಮತ್ತು ಗಾಜಾದ ಹಮಾಸ್ ಬಂಡುಕೋರರ ನಡುವಿನ ಯುದ್ಧ ಪ್ರಾರಂಭವಾಗಿ ಇವತ್ತಿಗೆ 8 ಮಾಸಗಳು ಕಳೆಯಿತು. ಆದರೆ ಯುದ್ಧ ಇನ್ನೂ ಪೂರ್ಣಗೊಂಡಿಲ್ಲ. ಇಸ್ರೇಲ್ನ ಈ ದಾಳಿಗೆ ಮಿಂಚಿನ ವೇಗ ಸಿಕ್ಕಿದ್ದು 2024ರ 2ನೇ ತಿಂಗಳಲ್ಲಿ. ಅದು 2023 ಅಕ್ಟೋಬರ್ 7. ಶಾಂತವಾಗಿದ್ದ ಮಿಡಲ್ ಈಸ್ಟ್ ನಲ್ಲಿ ರಾತ್ರಿಯ ಕಪ್ಪು ಆಕಾಶದಲ್ಲಿ ಏಕಾಏಕಿ ಗಾಜಾದಿಂದ ಹಲವಾರು ರಾಕೆಟ್ ಮತ್ತು ಮಿಸೈಲ್ಗಳು ಮಳೆಯಂತೆ ಇಸ್ರೇಲ್ನ ಸಾಂಸ್ಕೃತಿಕ ಮತ್ತು ವಾಣಿಜ್ಯ ರಾಜಧಾನಿ ಎಂದೇ ಖ್ಯಾತವಾಗಿದ್ದ ಟೆಲ್ ಅವೀವ್ ನಗರದ ಮೇಲೆ ಬೀಳುತ್ತದೆ. ಇದನ್ನು ಕಂಡು ತಕ್ಷಣ ಎಚ್ಚೆತ್ತ ಇಸ್ರಾಯೇಲ್ನ ರಕ್ಷಣಾ ವ್ಯವಸ್ಥೆ ತನ್ನ ಐರನ್ ಡೋಮ್ ಗಳಂತಹ ಅತ್ಯಾಧುನಿಕ ರಾಡಾರ್ ಗಳನ್ನು ಬಳಸಿ ಆಕಾಶದಲ್ಲಿ ಹಮಾಸ್ ಬಂಡುಕೋರರು ಹಾರಿಸಿದ್ದ ರಾಕೆಟ್ ಮತ್ತು ಮಿಸೈಲ್ಗಳ ನಾಂದಿ ಹಾಡುತ್ತೆ. ಅದರಲ್ಲಿ ಕೆಲವೊಂದು ಆ ನಗರದ ಮೇಲೆ ಬಿದ್ದು ಅಲ್ಲಿರುವಂತಹ ನಾಗರಿಕರ ಸಾವು ಮತ್ತು ನೋವುಗಳಿಗೆ ತುತ್ತಾಗುತ್ತಾರೆ. ಇದಕ್ಕೆ ಪ್ರತಿಯಾಗಿ ಗಾಜಾದ ಹಮಾಸ್ನ ಬಂಡುಕೋರರ ಅಸ್ತಿತ್ವ ಇಲ್ಲದಂತೆ ಅವರ ನೆಲೆಗಳನ್ನು ನೆಲಸಮ ಮಾಡುತ್ತವೆ ಎಂದು ದಂಡಯಾತ್ರೆ ಶುರು ಮಾಡಿದ ಇಸ್ರೇಲ್ ಗಾಜಾದ ಉತ್ತರ ದಿಕ್ಕಿನಿಂದ ದಾಳಿ ಶುರು ಮಾಡಿತ್ತು. ಈ ಗಾಜಾ ಪಟ್ಟಿ ಎಷ್ಟಿದೆ ಅಂತ ಹೇಳಿದ್ರೆ ಕೇವಲ 365 ಸ್ಕ್ವೇರ್ ಕಿಲೋಮೀಟರ್, ಅಂದರೆ ಅದು 40 ಕಿಲೋಮೀಟರ್ ಉದ್ದ ಮತ್ತು 6ರಿಂದ 12 ಕಿಲೋಮೀಟರ್ ಅಗಲ ಹೊಂದಿ ಇದು ನಮ್ಮ ಬೆಂಗಳೂರು ನಗರದ ಅರ್ಧಕ್ಕಿಂತ ಕಡಿಮೆ ಭೂಪ್ರದೇಶ ಹೊಂದಿದ್ದು, ಅಂತಹ ಗಾಜಾದಲ್ಲಿ ಸುಮಾರು 13ರಿಂದ 15 ಲಕ್ಷ ಜನರು ವಾಸಿಸುತ್ತಿದ್ದ ಸಣ್ಣ ಪಟ್ಟಿಯದು. ಹಮಾಸ್ ಬಂಡುಕೋರರು ದಾಳಿ ಶುರು ಮಾಡುತ್ತಿದ್ದಂತೆ ಇಸ್ರೇಲ್ ಪ್ರತಿ ದಾಳಿಗೆ ತಯಾರಿ ನಡೆಸಿತ್ತು. ಗಾಜಾದ ನಾಗರಿಕರಿಗೆ ಉತ್ತರದ ಜಬೇಲಿಯಾ ಮತ್ತು ಗಾಜಾ ಸಿಟಿ ಹಾಗೂ ಡೈರ್ ಅಲ್ ಬಲ್ಹಾ ಸ್ಥಳವನ್ನು ಬಿಟ್ಟು ದಕ್ಷಿಣದ ಸುರಕ್ಷಿತ ನಗರಕ್ಕೆ ಹೋಗುವಂತೆ ಸೂಚನೆ ನೀಡಿತ್ತು. ಇದರಂತೆ ಉತ್ತರದಿಂದ ದಕ್ಷಿಣದ ರಾಫಾ ನಗರ ಮತ್ತು ಖಾನ್ ಯುನಿಸ್ ಕಡೆ ಗೂಳೆ ಹೊರಟ ಬರೋಬ್ಬರಿ 10 ಲಕ್ಷಕ್ಕಿಂತ ಅಧಿಕ ಜನರು ಯುದ್ಧದ ಕಾರ್ಮೋಡ ನೆರಳಿನಲ್ಲಿ ಇರುತ್ತಾರೆ. ಅಂದು 2024ರ ಫೆಬ್ರವರಿ ತಿಂಗಳ ಮೊದಲ ವಾರ ಹಮಾಸ್ ಬಂಡುಕೋರರ ನೆಲೆಗಳು ರಾಫಾ ಅಲ್ಲಲ್ಲಿ ಉಳಿದು ಬಿಟ್ಟಿರುತ್ತವೆ. ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತಾನ್ಯಾಹು ಮಹತ್ವದ ಆದೇಶವೊಂದನ್ನು ಹೊರಡಿಸಿರುತ್ತಾರೆ. ನಾವು ಹಮಾಸ್ನ ಪ್ರತಿಯೊಂದು ನೆಲೆಗಳನ್ನು ಮತ್ತು ಅವರ ಅಸ್ತಿತ್ವವನ್ನು ಭೂಮಿಯ ಮೇಲೆ ಇಲ್ಲದಂತೆ ಮಾಡುತ್ತೇವೆ. ಆದ್ದರಿಂದ ರಾಫಾ ಮತ್ತು ಅದರ ಸುತ್ತಮುತ್ತಲಿರುವ ನಗರದ ಜನರು ರಾಫಾ ನಗರದ ಪೂರ್ವ ದಿಕ್ಕಿಗೆ IDF ಅಂದ್ರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಸಿದ್ಧ ಮಾಡಿರುವ ಹ್ಯುಮ್ಯಾನಿಟೇರಿಯನ್ ಐಸ್ಲ್ಯಾಂಡ್ಸ್ ಅಂದ್ರೆ ಮಾನವೀಯ ದ್ವೀಪಗಳಿಗೆ ಸ್ಥಳಾಂತರವಾಗಲು ಹೇಳುತ್ತಾರೆ. ಆ ಸ್ಥಳದಲ್ಲಿ ಇಸ್ರೇಲ್ ಸೇನೆಯು ಅಲ್ಲಿರುವಂತಹ ನಿರಾಶ್ರಿತ ಜನರಿಗೆ ಎಲ್ಲಾ ಬಗೆಯ ವ್ಯವಸ್ಥೆಗಳನ್ನು ಹಾಗೂ ಟೆಂಟ್ ಗಳನ್ನು, ಹಾಸ್ಪಿಟಲ್ ವ್ಯವಸ್ಥೆಗಳನ್ನು ಮಾಡಿಕೊಡುತ್ತೇವೆ ಎಂದು ಹೇಳಿ ರಾಫಾ ನಗರದ ಹಮಾಸ್ ಬಂಡುಕೋರರ ನೆಲೆಗಳ ಮೇಲೆ ದಾಳಿ ಶುರು ಮಾಡಿದ್ದ ಇಸ್ರೇಲ್ ರಾಫಾ ನಗರದಿಂದ ಸೇಫ್ ಝೋನ್ ಆಗಿದ್ದ ಟಲ್ ಅಲ್ ಸುಲ್ತಾನ್ ನಗರದ ಮೇಲೂ ದಾಳಿ ಮಾಡಿತ್ತು. ಇದರಿಂದ ಅನೇಕ ನಾಗರಿಕರ ಸಾವು ನೋವುಗಳು ಸಂಭವಿಸಿದ್ದು, ಇದನ್ನು ಕಂಡಂತಹ ಜಗತ್ತಿನ ವಿವಿಧ ನಾಯಕರು ಇದಕ್ಕೆ ಟೀಕೆ ವ್ಯಕ್ತಪಡಿಸಿ ಹಾಗೂ ಖಂಡಿಸಿದರು. ಈ ಆಲ್ ಐಸ್ ಆನ್ ರಾಫಾ ಹೇಳಿಕೆಯ ಅಸಲಿ ಕಹಾನಿ ಶುರುವಾಗದೆ ಇಲ್ಲಿಂದ. ಅದೇನೆಂದ್ರೆ ಫೆಬ್ರವರಿ ತಿಂಗಳಲ್ಲಿ ಡೈರೆಕ್ಟರ್ ಆಫ್ ದಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಫೀಸ್ ಆಫ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಟೆರಿಟರೀಸ್ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಆಕ್ರಮಿತ ಪ್ಯಾಲೆಸ್ಟೈನ್ ಪ್ರಾಂತ್ಯಗಳ ಕಚೇರಿಯ ನಿರ್ದೇಶಕ ಪಿಪರ್ ಕಾರ್ನ್ ಅವರು ರಾಫಾದ ಜನರಿಗೆ ಸಹಾನುಭೂತಿ ಮತ್ತು ರಾಫಾದ ಮೇಲೆ ಇಸ್ರೇಲ್ ನಡೆಸಿರುವ ಈ ದಾಳಿ ಅತ್ಯಂತ ಶೋಚನೀಯ, ಇದರ ಬಗ್ಗೆ ಗಮನ ಹರಿಸಬೇಕೆಂದು ಹೇಳಿ ಆಲ್ ಐಸ್ ಆನ್ ರಾಫಾ, ರಾಫಾದ ಮೇಲೆ ಎಲ್ಲರ ಕಣ್ಣು ಅಂತ ಹೇಳಿಕೆ ನೀಡುತ್ತಾರೆ. ಅಂದು ಸದ್ದು ಮಾಡದೇ ಇದ್ದರೂ ಅದನ್ನು ಸೇವ್ ದಿ ಚಿಲ್ಡ್ರನ್, ಆಕ್ಸ್ಫಾರ್ಮ್, ಅಮೆರಿಕನ್ ಫಾರ್ ಜಸ್ಟಿಸ್ ಇನ್ ಪ್ಯಾಲೆಸ್ಟೈನ್ ಆಕ್ಷನ್, ಜ್ವೀಸ್ ವಾಯ್ಸ್ ಫಾರ್ ಪೀಸ್ ಅಂಡ್ ದಿ ಪ್ಯಾಲೆಸ್ಟೈನ್ ಸಾವರಿಂಟಿ ಕ್ಯಾಂಪೇನ್ ಈ ಸಂಘಟನೆಗಳು ಮತ್ತು ಇರಾನ್, ಸಿರಿಯಾ, ಪ್ಯಾಲೆಸ್ಟೈನ್ ದೇಶಗಳು ಇದನ್ನು ವ್ಯಾಪಕವಾಗಿ ಪ್ರಚಾರವಾಗುವಂತೆ ಮಾಡಿ ಅಮೆರಿಕ ಮತ್ತು ವೆಸ್ಟರ್ನ್ ಯುರೋಪ್, ಆಸ್ಟ್ರೇಲಿಯಾ ಹಾಗೂ ನೆದರ್ಲ್ಯಾಂಡ್, ಭಾರತದಂತಹ ದೇಶದಲ್ಲಿ ಹೆಚ್ಚು ಸದ್ದು ಮಾಡಿತು. ಇನ್ನು ಈ ಹೇಳಿಕೆ ವ್ಯಾಪಕವಾಗಿ ಸದ್ದು ಮಾಡಿದ್ದು ಭಾನುವಾರ ನಡೆದ ದಾಳಿಯಲ್ಲಿ.
ಅಂದು ಭಾನುವಾರ ಇಸ್ರೇಲ್ ಮತ್ತು ಹಮಾಸ್ ಬಂಡುಕೋರರು ದಾಳಿಗೆ ಪ್ರತಿದಾಳಿಯಾಗಿ ದಾಳಿ ಮಾಡುತ್ತಿರುವಾಗ ಇಸ್ರೇಲ್ ರಾಫಾ ನಗರದಲ್ಲಿದ್ದಂತ ಹಮಾಸ್ ಬಂಡುಕೋರರ ನೆಲೆಗಳ ಮೇಲೆ ದಾಳಿ ಮಾಡಿತ್ತು. ಆ ದಾಳಿಯ ಬಿಸಿ ಅಲ್ಲಿದ್ದಂತ ಕೂಡ ಮುಟ್ಟಿತ್ತು. ಸುಮಾರು 45 ನಾಗರಿಕರು ಸಾವನ್ನಪ್ಪಿದರು ಹಾಗೂ 130ಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ದರು. ಇದರ ಬೆನ್ನಲ್ಲೇ ಭಾರತದ ಬಾಲಿವುಡ್ ಮತ್ತು ದಕ್ಷಿಣ ಭಾರತದ ಜನಪ್ರಿಯ ಸಿನಿ ತಾರೆಯರು ಹಾಗೂ ಕ್ರಿಕೆಟರ್ ರೋಹಿತ್ ಶರ್ಮಾರವರ ಹೆಂಡತಿ ರಿತಿಕಾ, ದಕ್ಷಿಣ ಭಾರತದ ಸಿನಿ ತಾರೆಯರಾದ ದುಲ್ಕರ್ ಸಲ್ಮಾನ್, ಸಮಂತಾ, ಋತುಪ್ರಭು, ಕೀರ್ತಿ ಸುರೇಶ್, ರಶ್ಮಿಕಾ ಮಂದಣ್ಣ, ವಿಜಯ್ ವರ್ಮಾ ಹಾಗೂ ಬಾಲಿವುಡ್ ತಾರೆಗಳಾದ ವರುಣ್ ಧವನ್, ಮಾಧುರಿ ದೀಕ್ಷಿತ್, ಆಲಿಯಾ ಭಟ್, ತೃಪ್ತಿ ಡಿಮ್ರಿ, ಪ್ರಿಯಾಂಕಾ ಚೋಪ್ರಾ, ಭಾರತದ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾರವರ ಪತ್ನಿ ರಿತಿಕಾ ಸಜ್ದೆ ಇವರೆಲ್ಲ ತಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಎಕ್ಸ್ ಖಾತೆ ಇನ್ನಿತರ ಸಾಮಾಜಿಕ ಮಾಧ್ಯಮ ಜಾಲತಾಣದಲ್ಲಿ ಪ್ಯಾಲೆಸ್ಟೈನ್ ಪರ ಪೋಸ್ಟ್ ಹಾಕಿದ್ದರು. ಈ ಆಲ್ ಐಸ್ ಆನ್ ರಾಫಾ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿದ್ಧ ಮಾಡಿದಂತಹ ಒಂದು ಪೋಸ್ಟ್ ಆಗಿದ್ದು, ಟಿಕ್ ಟಾಕ್ ನಲ್ಲಿ ಬರೋಬ್ಬರಿ 1,95,000 ಪೋಸ್ಟ್ ಗಳಿದ್ದವು ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ 1,00,000 ಪೋಸ್ಟ್ ಹಾಕಿದ್ದರು. ಸಿನಿ ತಾರೆಯರು ಹಾಕಿದಂತಹ ಪೋಸ್ಟ್ ಗಳಿಗೆ ವ್ಯಾಪಕ ಟೀಕೆಗಳಾಗುತ್ತಿದ್ದಂತೆ ಕೆಲವರು ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಆಲಿಯಾ ಭಟ್, ರೋಹಿತ್ ಶರ್ಮಾರವರ ಪತ್ನಿ ರಿತಿಕಾ ಸಜ್ದೆ ಹಾಗೂ ಪ್ರಿಯಾಂಕಾ ಚೋಪ್ರಾ ಇನ್ನಿತರ ಸೆಲೆಬ್ರಿಟಿಗಳು ಡಿಲೀಟ್ ಮಾಡಿದ್ದರು. ಈ ಕ್ಯಾಂಪೇನ್ಗೆ ಧ್ವನಿ ಎತ್ತಿದ ಎಲ್ಲ ಭಾರತೀಯರಿಗೂ ಹಾಗೂ ಭಾರತೀಯ ಸೆಲೆಬ್ರಿಟಿಗಳಿಗೂ ಧನ್ಯವಾದ ಅಂತ ಪ್ಯಾಲೆಸ್ಟೈನ್ ಮತ್ತು ಮಿಡಲ್ ಈಸ್ಟ್ ರಾಷ್ಟ್ರಗಳು ಕೃತಜ್ಞತೆ ಹೇಳಿದರೆ, ಅತ್ತ ಕಡೆ ಕೆಂಡಾಮಂಡಲವಾದ ಇಸ್ರೇಲ್ನ ಭಾರತೀಯ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ಖಾತೆಯು ಕೆಲ ಭಾರತೀಯ ಸೆಲೆಬ್ರಿಟಿಗಳ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿ ಹೇಳಿಕೆಯನ್ನು ಎಕ್ಸ್ ಮಾಡಿತ್ತು. ಅದೇನೆಂದ್ರೆ, ಕಮೆಂಟ್ ಅಥವಾ ಪೋಸ್ಟ್ ಹಾಕುವ ಮೊದಲು ವಿಷಯ ಪೂರ್ತಿಯಾಗಿ ತಿಳಿಯುವುದು ಉತ್ತಮ ಅಂತ. ಈ ಕ್ಯಾಂಪೇನ್ಗೆ ಕೌಂಟರ್ ಕೊಟ್ಟ ಇಸ್ರೇಲ್ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಕ್ರಿಯೇಟ್ ಮಾಡಿದ ಪೋಸ್ಟ್ ಹಾಕಿ ಅದರ ಮೇಲೆ ಈ ರೀತಿ ಹಾಕಿತ್ತು: ಅಕ್ಟೋಬರ್ 7, 2023ಕ್ಕೆ ದಾಳಿ ಮಾಡಿದಾಗ ನಿಮ್ಮ ಕಣ್ಣು ಎಲ್ಲಿತ್ತು ಅಂತ ಗುಟುರು ಹಾಕಿತ್ತು. ಹೌದು, ಅಂದು ಕೂಡ ಅನೇಕ ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೆ ನಾಗರಿಕರ ಪ್ರಾಣ ಹೋಗಿತ್ತು. ಅಂದು ನಿಮ್ಮ ಕಣ್ಣು ಎಲ್ಲಿತ್ತು ಅಂತ ಗುಟುರು ಹಾಕಿದ ಇಸ್ರೇಲ್ ತನ್ನದೇ ಒಂದು ಕ್ಯಾಂಪೇನ್ ಶುರು ಮಾಡಿತ್ತು. ಇನ್ನು ಈ ದಾಳಿ ಪ್ರತಿದಾಳಿಯನ್ನು ಶಾಂತಪಡಿಸಲು ಈಜಿಪ್ಟ್ನ ಮಧ್ಯಸ್ಥಿಕೆಯಲ್ಲಿ ಮಾತುಕತೆಗೆ ಆಹ್ವಾನಿಸಿದ್ದರೂ ಇಸ್ರೇಲ್ ನಾವು ಯಾವುದೇ ಮಾತುಕತೆಗೆ ಸಿದ್ಧರಿಲ್ಲ ಅಂತ ದಾಳಿ ಮುಂದುವರಿಸಿತ್ತು. ಇದಕ್ಕೆ ಐಸಿಸಿ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಹಮಾಸ್ನ ನಾಯಕರು ಮತ್ತು ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತಾನ್ಯಾಹು ಅವರ ಮೇಲೆ ಅರೆಸ್ಟ್ ನೋಟಿಸ್ ಜಾರಿ ಮಾಡಿತ್ತು. ಈ ನೋಟಿಸ್ಗೆ ಪ್ರತಿಕ್ರಿಯಿಸಿದ ದಕ್ಷಿಣ ಆಫ್ರಿಕಾ ಇಬ್ಬರು ನಾಯಕರನ್ನು ಬಂಧಿಸಲು ಸಿದ್ಧರಿದ್ದೇವೆ ಅಂತ ಪ್ರತಿಕ್ರಿಯೆ ಕೂಡ ನೀಡಿತ್ತು. ಹಾಗೆ ಇಸ್ರೇಲ್ನ ರಾಫಾ ನಗರದ ದಾಳಿಯ ಮೇಲೆ ಅಮೆರಿಕ ಕೂಡ ಖಂಡನೆ ವ್ಯಕ್ತಪಡಿಸಿ ರಾಫಾದ ಮೇಲೆ ದಾಳಿ ಮಾಡುವುದಕ್ಕೆ ನಾವು ಯಾವುದೇ ರೀತಿ ಶಸ್ತ್ರಾಸ್ತ್ರಗಳನ್ನು ಪೂರೈಸಿಲ್ಲ ಅಂತ ಹೇಳಿಕೆ ನೀಡಿ, ಈ ಹೇಳಿಕೆಯಿಂದ ನಮ್ಮ ಮತ್ತೆ ಇಸ್ರೇಲ್ ದೇಶದ ಸಂಬಂಧದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಹೇಳಿತ್ತು. ನಂತರ ಈ ಎಲ್ಲಾ ಟೀಕೆಗಳಿಗೆ ಹಾಗೂ ಖಂಡನೆಗೆ ದಾಳಿಯಿಂದ ನಾಗರಿಕರ ಪ್ರಾಣ ಹೋಗಿದ್ದಕ್ಕೆ ಕ್ಷಮೆಯಾಚಿಸಿ, ಇದೊಂದು ಟ್ರಾಜಿಕ್ ಮಿಸ್ಟೇಕ್ ಅಥವಾ ತಪ್ಪಿನಿಂದಾದ ದುರಂತ, ಇದನ್ನು ನಾವು ತನಿಖೆ ಮಾಡಿದ್ದೇವೆ ಅಂತ ಕ್ಷಮೆಯಾಚಿಸಿತ್ತು. ಅದೇನೇ ಇರಲಿ, ಇಸ್ರೇಲ್ ಮತ್ತು ಹಮಾಸ್ನ ದಾಳಿ ಪ್ರತಿದಾಳಿಯಿಂದ ಎರಡೂ ಕಡೆಯ ಅಮಾಯಕ ಜನರ ಸಾವು ನೋವು ಸಂಭವಿಸುವುದು ನಿಜವಾಗಿ ಬೇಸರದ ಸಂಗತಿ. ಆದಷ್ಟು ಬೇಗ ಈ ಯುದ್ಧ ನಿಲ್ಲಲಿ, ಅಮಾಯಕ ಜನರು ಬಲಿಯಾಗುವುದು ತಪ್ಪಲಿ ಎಂದು ಆಶಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.